ಸೊ ನೆಕ್ಸ್ಟ್ ಕ್ವಶನ್ ನೋಡಿ, illustration 1. A contractor commenced to build a cinema hall on 1/4/2016. ಸೊ 1/4/2016ಗೆ ಕಮೆನ್ಸ್ ಆಗಿದೆ ಒಂದು ಕಾಂಟ್ರಾಕ್ಟು. ದ ಕಾಂಟ್ರಾಕ್ಟ್ ಪ್ರೈಸ್ ಬೀಯಿಂಗ್ 2 lakh. ಕಾಂಟ್ರಾಕ್ಟ್ ಪ್ರೈಸ್ 2 lakh ಆಯಿತು. ದ ಕಾಂಟ್ರಾಕ್ಟರ್ ಫಾರ್ ದ ಪೀರಿಯಡ್ ಎಂಡಿಂಗ್ 30/9/2016 ಹ್ಯಾಡ್ ಇನ್ಕರ್ಡ್ ಇನ್ ಕನೆಕ್ಷನ್ ವಿತ್ ದ ಕಾಂಟ್ರಾಕ್ಟ್ ದ ಫಾಲೋಯಿಂಗ್. ಸೊ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ನ ಇನ್ಕರ್ ಮಾಡಿದ್ದಾರೆ ಟಿಲ್ 30th September 2016. ಸೊ ಏನೇನು ಎಕ್ಸ್ಪೆನ್ಸಸ್ಸು, ಮೆಟೀರಿಯಲ್ ಎಕ್ಸ್ಪೆನ್ಸಸ್ ಅಗೇನ್ ಡೆಬಿಟ್ ಆಯ್ತಿದ್ದು, ವೇಜಸ್ಸು ಡೆಬಿಟು, ಪ್ಲ್ಯಾನ್ ಟು ಡೆಬಿಟು, ಓವರ್ ಹೆಡ್ಡು ಅಗೇನ್ ಡೆಬಿಟ್, ಎಕ್ಸ್ಪೆನ್ಸಸ್ ಇವಿಷ್ಟು. ದ ವರ್ಕ್ ಆಫ್ ವ್ಯಾಲ್ಯೂ ಆಫ್ rupees 1,20,000 ಹ್ಯಾಸ್ ಬಿನ್ ಸರ್ಟಿಫೈಡ್ ಆನ್ 30th September 2016. ಸೊ ಇದು ವರ್ಕ್ ಸರ್ಟಿಫೈಡು. 1,20,000 ವರ್ಕ್ ಆಫ್ ವ್ಯಾಲ್ಯೂ ಹ್ಯಾಸ್ ಬಿನ್ ಸರ್ಟಿಫೈಡ್ ಅಂದರೆ ವರ್ಕು ಸರ್ಟಿಫೈಡು 1,20,000 ಆಯಿತು. ಆಫ್ ದಿಸ್ 75% ಹ್ಯಾಸ್ ಬಿನ್ ರಿಸೀವ್ಡ್ ಇನ್ ಕ್ಯಾಶ್. ಸೊ 1,20,000 75% ಮಾಡಿ ಕ್ಯಾಶ್ ರಿಸೀವ್ಡ್ ಸಿಗುತ್ತೆ. ಸೊ ಲೇಟರ್ ಮಾಡ್ಕೊಳ್ಳೋಣ ಇದನ್ನು. ವರ್ಕ್ ಕಂಪ್ಲೀಟೆಡ್ ಬಟ್ ನಾಟ್ ಸರ್ಟಿಫೈಡ್ ವಾಸ್ ಎಸ್ಟಿಮೇಟೆಡ್ rupees 10,500. ಇದು ವರ್ಕು ಅನ್ಸರ್ಟಿಫೈಡು. ಸೊ ಆಗಲೇ ಹೇಳಿದ್ನಲ್ಲ ನಿಮಗೆ, ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಇವೆರಡನ್ನೂ ಆ್ಯಡ್ ಮಾಡಿಬಿಟ್ಟು ಕ್ರೆಡಿಟ್ ಸೈಡ್ ಬರ್ಕೋಬೇಕು. ವರ್ಕು ಕಂಪ್ಲೀಟೆಡ್ ಬಟ್ ನಾಟ್ ಸರ್ಟಿಫೈಡ್. ನಾಟ್ ಸರ್ಟಿಫೈಡ್ ಅಂದರೆ ವರ್ಕು ಅನ್ಸರ್ಟಿಫೈಡು. ಓಕೆ, ನೆಕ್ಸ್ಟ್ ರಿಮೈನಿಂಗ್ ಏನು ಕೊಟ್ಟಿದ್ದಾನೆ ನೋಡಿ. ಸೊ ರಿಮೈನಿಂಗ್ ಮೆಟೀರಿಯಲ್ಸ್ ವ್ಯಾಲ್ಯೂಡ್ ಅಟ್ rupees 5,000 ಆನ್ ಹ್ಯಾಂಡ್ ವಾಸ್ ಅಟ್ ಸೈಟ್. ಅಂದರೆ ಅಟ್ ದ ಎಂಡ್ 5,000 ಆಫ್ ವರ್ತ್ ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್ ಉಳ್ಕೊಂಡಿದ್ವು. ಸೊ ಇದು ಕ್ಲೋಸಿಂಗ್ ಮೆಟೀರಿಯಲ್ಸು, ಕ್ರೆಡಿಟ್ ಸೈಡ್ ಬರ್ಕೋಬೇಕು. ಆಫ್ಟರ್ ಅಲೋಯಿಂಗ್ ಡಿಪ್ರಿಸಿಯೇಷನ್ ಅಟ್ 10% ಪರ್ ಆ್ಯನಮ್ ಆನ್ ಪ್ಲ್ಯಾಂಟ್. ಸೊ ಇಲ್ಲೇ ಡಿಪ್ರಿಸಿಯೇಷನ್, ಪ್ಲ್ಯಾಂಟ್ ಮೇಲೆ ಡಿಪ್ರಿಸಿಯೇಷನ್, ಇದು ಕೂಡ ಕ್ಲೋಸಿಂಗ್ ವ್ಯಾಲ್ಯೂ ಅಲ್ಲಿ ಬರ್ತಕ್ಕಂಥ ಅಮೌಂಟು ಕ್ರೆಡಿಟ್ ಸೈಡ್. ಓಕೆ, 10% ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾನೆ. ತೋರಿಸ್ತೀನಿ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನೋಡಿ, ಪ್ರಿಪೇರ್ ಆ್ಯನ್ ಅಕೌಂಟ್ ಶೋಯಿಂಗ್ ಪ್ರಾಫಿಟ್ ಅಪ್ ಟು ಡೇಟ್ ಆ್ಯಂಡ್ ದ ಅಮೌಂಟ್ ಅರ್ನ್ಡ್ ಆ್ಯಸ್ ಪ್ರಾಫಿಟ್. ಅಂದರೆ ನೋಷನಲ್ ಪ್ರಾಫಿಟ್ ತೋರಿಸಿ ಅಂತ ಹೇಳ್ತಿದ್ದಾರೆ. ದಟ್ ದ ಕಾಂಟ್ರಾಕ್ಟ್ ಫಾರ್ ಮೇ ಕ್ರೆಡಿಟ್ ಟು ಹೀಸ್ ಅಕೌಂಟ್. ಸೊ ಕಾಂಟ್ರಾಕ್ಟು ಅದೇ, ಸೊ ಪ್ರಾಫಿಟನ್ನು ತೋರಿಸಿ, ಸೊ ವಿಚ್ ದ ಕಾಂಟ್ರಾಕ್ಟರ್ ಕ್ಯಾನ್ ಕ್ರೆಡಿಟ್ ಟು ಹೀಸ್ ಅಕೌಂಟ್ ಅಂತ ಹೇಳ್ತಿದ್ದಾನೆ. ಸೊ ಲೆಟ್ ಅಸ್ ಪ್ರಿಪೇರ್ ದ ಕಾಂಟ್ರಾಕ್ಟ್ ಅಕೌಂಟ್ ಫಸ್ಟ್. ಸೊ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 30th September 2016. ಸೊ ಆಗಲೇ ನಾವು ಇಯರ್ ಎಂಡಿಂಗ್ ತೊಗೊಂಡಿದ್ವಿ ಆ ಪ್ರಾಬ್ಲಮಲ್ಲಿ. ಅಲ್ಲೂ ಅಷ್ಟೇ ಸೆಪ್ಟೆಂಬರಿಗೆ ವರ್ಕ್ ಮುಗ್ದಿತ್ತು, ಬಟ್ ನಾವು ತೊಗೊಂಡಿದ್ದು ಡಿಸೆಂಬರ್ ಅಂತ ಹೇಳ್ಬಿಟ್ಟು. ವೈ? ಬಿಕಾಸ್ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿತ್ತು. ಸೊ ಅದನ್ನು ಇಯರ್ ಎಂಡ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿದ್ವಿ. ಇಲ್ಲಿ ಕಾಂಟ್ರಾಕ್ಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ದಟ್ಸ್ ವೈ 30th September 2016 ಅಂತ ತೊಗೊಳ್ಳೋಣ. ಇಲ್ಲಿ ಇಯರ್ ಎಂಡಿಂಗನ್ನು ಡಿಸೆಂಬರ್ ಅಂತ ತೊಗೊಳಕ್ಕೆ ಬರಲ್ಲ. ಸೊ ಹಿಯರ್ ಫಸ್ಟು ಎಕ್ಸ್ಪೆನ್ಸಸ್ನ ಬರೀತಾ ಹೋಗೋಣ. ಸೊ ಫಸ್ಟ್ ಕೊಟ್ಟಿರೋದು ಮೆಟೀರಿಯಲ್ ಇದೆ ನೋಡಿ, ಟು ಮೆಟೀರಿಯಲ್ 60,000. ನೆಕ್ಸ್ಟು ಟು ವೇಜಸ್ಸು 42,000. ಟು ಪ್ಲ್ಯಾಂಟ್ ಅಂದರೆ ಓಪನಿಂಗ್ ಪ್ಲ್ಯಾಂಟ್ ಇದು 10,000. ಟು ಓವರ್ ಹೆಡ್ ಚಾರ್ಜಸ್ 3,000. ನೆಕ್ಸ್ಟು ವರ್ಕ್ ಸರ್ಟಿಫೈಡು ಅನ್ಸರ್ಟಿಫೈಡ್ ಕೊಟ್ಟಿದ್ದಾನೆ, ಅದನ್ನು ಕ್ರೆಡಿಟ್ ಸೈಡು. ಸೊ ಹೆಡ್ಡಿಂಗ್ ಏನಂತ ಹೇಳಿದ್ರೆ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ತಗೋಬೇಕು. ವರ್ಕ್ ಇನ್ ಪ್ರೋಗ್ರೆಸ್ ಅಂಡರ್ಲೈನ್ ಮಾಡಿ ಇದನ್ನು. ಇದರಲ್ಲಿ ವರ್ಕು ಸರ್ಟಿಫೈಡ್ ಫಸ್ಟು ಬರ್ಕೋಬೇಕು 1,20,000. ನೆಕ್ಸ್ಟು ವರ್ಕು ಅನ್ಸರ್ಟಿಫೈಡ್ 10,500. ಟೋಟಲ್ ಔಟರ್ ಕಾಲಮಲ್ಲಿ 1,30,500 ಆಯಿತು.
ನೆಕ್ಸ್ಟ್ ರಿಮೈನಿಂಗ್ ಕೊಟ್ಟಿರೋದು ಮೆಟೀರಿಯಲ್ಸ್ ವ್ಯಾಲ್ಯೂಡ್ at rupees 5,000 on hand was at site ಅಂತ ಹೇಳಿದಾಗ ಅದು ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್ ಬೈ ಮಟೀರಿಯಲ್ಸ್ ಅಟ್ ಸೈಟ್. $5,000. ಸೊ ಒನ್ ಮೋರ್ ಹೇಳಿದ್ದಾರೆ ಅಲ್ಲಿ ಡಿಪ್ರಿಸಿಯೇಷನ್ ತೋರಿಸಿ ಪ್ಲ್ಯಾಂಟಿಂದು ಅಂತ ಹೇಳಿದ್ರೆ, ಸೊ ಕ್ಲೋಸಿಂಗ್ ವ್ಯಾಲ್ಯೂನ ಬರ್ಕೊಳ್ಳೋದಕ್ಕೆ ಬೈ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್. ಸೊ ಅಂಡರ್ಲೈನ್ ಮಾಡಿ, ಅದರಲ್ಲಿ ಫಸ್ಟು ಓಪನಿಂಗ್ ವ್ಯಾಲ್ಯೂ ಇಲ್ಲೇ ಇದೆ ನೋಡಿ 10,000. ಸೊ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಸೊ ಏನು ಅಂತ ಹೇಳಿದ್ರೆ, ಸೊ ಡಿಪ್ರಿಸಿಯೇಷನ್ನು 10% ತಗೋಬೇಕು ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾನೆ. ಪರ್ ಆ್ಯನಮ್ ಅಂದರೆ ವರ್ಷಕ್ಕೆ 10% ಡಿಪ್ರಿಷಿಯೇಟ್ ಮಾಡಬೇಕು. ಬಟ್ ಇಲ್ಲಿ ವರ್ಷ ಬಂದಿಲ್ಲ ನಮಗೆ, ದಿಸ್ ಒನ್ ಪ್ಲ್ಯಾಂಟ್ ವರ್ಷ ಪೂರ್ತಿ ಯೂಸ್ ಆಗಿಲ್ಲ, ಹೌದಾ? ಸೊ ಇದನ್ನು ಲೆಸ್ಸು ಡಿಪ್ರಿಸಿಯೇಷನ್ ಅಟ್ 10% ಅಂತ ಹೇಳೋಣ. ಸೊ ಮಾಡಬೇಕಾದ್ರೆ 10,000 ಇಂಟು 10% ಯೂಶಲ್ ಏನು ಬರ್ಕೊತೀರಿ ಬರ್ಕೊಳ್ಳಿ. ಬಟ್ ಎಷ್ಟು ತಿಂಗಳು ಅಲ್ಲಿ ಯೂಸ್ ಆಗಿದೆ ಪ್ಲ್ಯಾಂಟು, ಸೊ ಎಷ್ಟು ಮಂತ್ಸ್ ನಮಗೆ ಯೂಸ್ ಆಗಿದೆ ಅಂತ ಹೇಳಿದ್ರೆ, ಸೊ ಸ್ಟಾರ್ಟಿಂಗ್ ಕಮೆಂಟ್ಸ್ ಆಗಿರೋದು 1/4 30th ಸೆಪ್ಟೆಂಬರ್ವರೆಗೂ ನಮಗೆ ಯೂಸ್ ಆಗಿದೆ. 1/4 ಅಂದರೆ 4 ಏಪ್ರಿಲ್ ಮಂತ್ ಹಿಡಿಬೇಕು, ಅಲ್ಲಿಂದ ಸೆಪ್ಟೆಂಬರ್ ಮಂತ್ ಅಗೇನ್ ಅದನ್ನು ಕೌಂಟ್ ಮಾಡಬೇಕು. ಸೊ ಏಪ್ರಿಲಿಂದ ಸೆಪ್ಟೆಂಬರ್ವರೆಗೂ 6 ಮಂತ್ಸ್ ಆಗುತ್ತೆ. ಸೊ ಇಂಟು 6 ಡಿವೈಡೆಡ್ ಬೈ 12 ಮಾಡ್ಕೊಂಬಿಟ್ಟು ಮೈನಸ್ ಮಾಡಬೇಕು. ಇದನ್ನು ಡಿಪ್ರಿಸಿಯೇಷನ್ -500 ಬರುತ್ತೆ. ಸೊ 9,500 ಕ್ಲೋಸಿಂಗ್ ವ್ಯಾಲ್ಯೂ ಆಯಿತು. ಓಕೆ, ಸೊ ಎಲ್ಲ ಐಟಮ್ಸನ್ನ ಬರ್ಕೊಂಡಿದ್ದಾಯಿತು. ನೆಕ್ಸ್ಟು ಟೋಟಲ್ ಮಾಡಿ. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ ಟೋಟಲ್ಲು. ಸೊ 1,45,000 ಬರುತ್ತೆ. ಅಗೇನ್ ಇಲ್ಲಿ 1,45,000 ಬರ್ಕೊಳ್ಳಿ. ಸೊ ರಿಮೈನಿಂಗ್ ಬ್ಯಾಲೆನ್ಸು ಟು ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್. ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಎಷ್ಟು 30,000 ಬರುತ್ತೆ. ಕ್ಯಾರಿ ಡೌನ್ ಮಾಡಿದ ತಕ್ಷಣ ಅದನ್ನು ಬ್ರಾಡ್ ಡೌನ್ ಮಾಡ್ಕೊಳ್ಳಿ ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ 30,000. ಸೊ ಟೋಟಲ್ ಮಾಡಿಬಿಡಿ 30,000. ಸೊ ಈ 30,000ನ ಸೊ ಏನು ಮಾಡ್ತೀವಿ ನಾವು, 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತೀವಿ. ಒಂದು P&L ಅಕೌಂಟಿಗೆ ಕಳಿಸ್ತೀವಿ, ಇನ್ನೊಂದು ರಿಸರ್ವ್ಸ್ ಅಕೌಂಟಿಗೆ. ಇದನ್ನು ನೋಟ್ ಅಂತ ತಗೊಳ್ಳಿ, ರಿಸರ್ವ್ಸ್ ಅಕೌಂಟ್. ಸೊ ಈ 30,000ನ್ನು 2ರಲ್ಲೂ ಹಂಚಬೇಕು. ಯಾವ ರೀತಿ ಹಂಚಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋಣ ಇವಾಗ ನೋಟ್ ಮುಖಾಂತರ. ಸೊ ಇಲ್ಲಿ ನೋಟ್ calculation of notional profit to be transferred to P&L account and reserves account. ಸೊ ಹೇಳಿದ್ನಲ್ಲ, ಫಸ್ಟು ಇನ್ಫಾರ್ಮೇಷನ್ ಬರೀತಾ ಹೋಗೋಣ. ಕಾಂಟ್ರಾಕ್ಟ್ ಪ್ರೈಸ್ ಬರ್ಕೊಳ್ಳಿ. ಫಸ್ಟು ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾನೆ ನೋಡಿ, 2 lakh. ಪ್ರಾಬ್ಲಮ್ ರೆಫರ್ ಮಾಡ್ತಾ ಇರಿ, ಫಸ್ಟ್ ಇಲ್ಲುಸ್ಟ್ರೇಷನ್ ಪ್ರಾಬ್ಲಮ್ ಇದು. ಸೊ ಕಾಂಟ್ರಾಕ್ಟ್ ಪ್ರೈಸು 2 lakh ಆಯಿತು. ನೆಕ್ಸ್ಟು ಇನ್ನು ವರ್ಕ್ ಸರ್ಟಿಫೈಡ್ ಬರ್ಕೋಬೇಕು. ವರ್ಕ್ ಸರ್ಟಿಫೈಡ್ ಬಂದ್ಬಿಟ್ಟು 1,20,000. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್. ಸೊ ಕ್ಯಾಶ್ ರಿಸೀವ್ಡ್ ಬಗ್ಗೆ ಕ್ವಶನಲ್ಲಿ ಕೊಟ್ಟಿದ್ದಾನೆ ನೋಡಿ.
75% ಆಫ್ ದಿಸ್ ಅಂದರೆ ವರ್ಕ್ ಸರ್ಟಿಫೈಡ್ ಏನಿದೆ, ವರ್ಕ್ ಸರ್ಟಿಫೈಡ್ 1,20,000 75% ಇಂಟು 75%. ಸೊ ಇಲ್ಲಿ ವರ್ಕ್ ಸರ್ಟಿಫೈಡ್ ಕೆಳಗಡೆ ಬರ್ಕೊಳ್ಳಿ, ಕ್ಯಾಶ್ ರಿಸೀವ್ಡ್ ಕೆಳಗಡೆ ಬರ್ಕೊಳ್ಳಿ, 75% ಆಫ್ ವರ್ಕ್ ಸರ್ಟಿಫೈಡೇ ಏನಾಗುತ್ತೆ ಇಲ್ಲಿ ಕ್ಯಾಶ್ ರಿಸೀವ್ಡ್ ಅಂತ ಹೇಳಿದಾನೆ. ಸೊ 1,20,000 ಇಂಟು 75% ಮಾಡಿ, ಯು ವಿಲ್ ಗೆಟ್ 90,000. ಸೊ 90,000 ಕ್ಯಾಶ್ ರಿಸೀವ್ಡ್ ಆಯಿತು. ಅರ್ಥ ಆಗಿದೆ ಅನ್ಕೊತೀನಿ. ಸೊ ಕ್ವಶನ್ ನೋಡಿಬೇಕಿದ್ರೆ ನಿಮಗೆ ಒನ್ ಮೋರ್ ಟೈಮ್ ಐ ವಿಲ್ ಟೆಲ್. ಸೊ ಹಿಯರ್ he has given, see work certified 1,20,000 ಅಂತ ಹೇಳ್ತಿದ್ದಾನೆ. ಆಫ್ ದಿಸ್ 75% ಹ್ಯಾಸ್ ಬಿನ್ ರಿಸೀವ್ಡ್ ಇನ್ ಕ್ಯಾಶ್. ಸೊ 1,20,000 ಅಲ್ಲಿ 75% ಅಷ್ಟು ಇನ್ ದ ಫಾರ್ಮ್ ಆಫ್ ಕ್ಯಾಶ್ ರಿಸೀವ್ ಆಗಿದೆ ಅಂತ. ಸೊ 1,20,000 ಇಂಟು 75% ಮಾಡಿ 90,000 ಅಷ್ಟು ಅಮೌಂಟು ರಿಸೀವ್ ಆಗಿದೆ. ಸೊ ಕ್ಯಾಶ್ ರಿಸೀವ್ಡ್ ಈಸ್ 90,000. ಸೊ ನೆಕ್ಸ್ಟ್ ಒನ್ ಮೋರ್ ಐಟಮ್ ಬರೀಬೇಕು, ನೋಷನಲ್ ಪ್ರಾಫಿಟ್. ಸೊ ಆನ್ಸರ್ ಸಿಕ್ಕಿದೆ ನಮಗೆ. ನೋಷನಲ್ ಪ್ರಾಫಿಟ್ ದಟ್ ಈಸ್ 30,000. ಸೊ ಹಿಯರ್ ಕಾಂಟ್ರಾಕ್ಟ್ ಪ್ರೈಸ್ 2 lakh. ಸೊ ಇದನ್ನು 1/4 ಹಾಫು ಮತ್ತು 90% ಮಾಡ್ಕೋಬೇಕು. ಸೊ 1/4 50,000 ಆಗುತ್ತೆ, ಹಾಫು 1 lakh ಆಗುತ್ತೆ, 90% 1,80,000 ಆಗುತ್ತೆ 90%. ಸೊ ಇದನ್ನು ಇವಾಗ ವರ್ಕ್ ಸರ್ಟಿಫೈಡಿಗೆ ಕಾಂಟ್ರಾಕ್ಟ್ ಪ್ರೈಸಿಗೆ ಕಂಪ್ಯಾರಿಸನ್ ಮಾಡಬೇಕು, ಯಾವ ರೇಂಜಲ್ಲಿ ಬರುತ್ತೆ ಅಂತೇಳಿ. ಸೊ 1,20,000 ಇದೆ ವರ್ಕ್ ಸರ್ಟಿಫೈಡು. ಸೊ ಯಾವ ರೇಂಜಲ್ಲಿ ಬರುತ್ತೆ, ಈ ರೇಂಜಲ್ಲಿ ಬರುತ್ತೆ ನೋಡಿ. ಮೋರ್ ದೆನ್ ಹಾಫ್ ಇದೆ, ಬಟ್ ಲೆಸ್ ದೆನ್ 90% ಇದೆ. ಹಾಫ್ಗಿಂತ ಜಾಸ್ತಿ ಇದೆ, ಹೌದಾ? 1,20,000 ಹಾಫ್ಗಿಂತ ಜಾಸ್ತಿ ಇದೆ, ಬಟ್ 90%ಗಿಂತ ಕಡಿಮೆ ಇದೆ. ಅಂದರೆ ಈ ರೇಂಜಲ್ಲಿ ಬಂತು ಅಂತ ಹೇಳಿದ್ರೆ 2/3 ಆಫ್ ನೋಷನಲ್ ಪ್ರಾಫಿಟ್. ಈ ರೇಂಜಲ್ಲಿ ಬಂತು ಅಂತ ಹೇಳಿದ್ರೆ 1/3 ಆಫ್ ನೋಷನಲ್ ಪ್ರಾಫಿಟ್. ಇದ್ರ ಒಳಗೆ ಬಂತು 1/4 ಅಂತ ಹೇಳಿದ್ರೆ ಎಂಟೈರ್ ಪ್ರಾಫಿಟನ್ನು ರಿಸರ್ವ್ಸಿಗೆ ಕಳಿಸ್ತೀವಿ. ಸೊ ನೆನಪಿಟ್ಕೊಳ್ಳಿ ರೂಲ್ಸನ್ನು. So here therefore P&L account equal to 2/3 into notional profit into cash received divided by work certified. 2/3 into 30,000 into cash received 90,000 divided by work certified is 1,20,000. So complete new calculate ಮಾಡಿದಾಗ you will get 15,000. P&L ಅಕೌಂಟಿಗೆ 15,000 ಕಳಿಸ್ಬೇಕು. ಸೊ ಅದನ್ನು ಡೈರೆಕ್ಟ್ ಇಲ್ಲಿ ಹಾಕಿ, ಸೊ P&L ಅಕೌಂಟಿಗೆ 15,000 ಕಳಿಸ್ತಿದ್ದೀವಿ. ಸೊ 30,000ಅಲ್ಲಿ 15,000 P&Lಗೆ ಹೋಯ್ತು ಅಂತ ಹೇಳಿದ್ರೆ ರಿಮೈನಿಂಗ್ 15,000 ಬ್ಯಾಲೆನ್ಸು ರಿಸರ್ವ್ಸಿಗೆ ಹೋಗುತ್ತೆ. ಓಕೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ವೆರಿ ಸಿಂಪಲ್ ಪ್ರಾಬ್ಲಮ್ ಇದೆ ನೋಡಿ. ಪ್ರಾಬ್ಲಮ್ 2.2. ಸೊ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ವರ್ ಇನ್ಕರ್ಡ್ ಆನ್ ಆನ್ ಅನ್ಫಿನಿಶ್ಡ್ ಕಾಂಟ್ರಾಕ್ಟ್ ಡ್ಯೂರಿಂಗ್ ದ ಇಯರ್ 2008. ಒಂದು ಅನ್ಫಿನಿಶ್ಡ್ ಕಾಂಟ್ರಾಕ್ಟ್ ಇದೆ, 2008ಅಲ್ಲಿ ನಡೆದಿರುತ್ತ ಕಾಂಟ್ರಾಕ್ಟು. ಸೊ ಅದರ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಮೆಟೀರಿಯಲ್, ವೇಜಸ್ಸು, ಅದರ್ ಎಕ್ಸ್ಪೆನ್ಸಸ್, ಇವಷ್ಟು ಎಕ್ಸ್ಪೆನ್ಸಸ್ಸು ಡೆಬಿಟ್ ಸೈಡ್ ಬರ್ತವೆ. ನೆಕ್ಸ್ಟು rupees 2 lakh ವಾಸ್ ರಿಸೀವ್ಡ್ ಬೈ ದ ಕಾಂಟ್ರಾಕ್ಟರ್ ಬೀಯಿಂಗ್ 80% ಆಫ್ ವರ್ಕ್ ಸರ್ಟಿಫೈಡ್. ವಾಸ್ ರಿಸೀವ್ಡ್ ಬೈ ದ ಕಾಂಟ್ರಾಕ್ಟರ್ ಅಂದರೆ ಕ್ಯಾಶ್ ರಿಸೀವ್ ಮಾಡ್ಕೊತಾ ಇದ್ದಾನೆ. ಸೊ 2 lakh ಅನ್ನೋದು ಇಟ್ ಈಸ್ ಕ್ಯಾಶ್ ರಿಸೀವ್ಡ್. 2 lakh ಅನ್ನೋದು ಕ್ಯಾಶ್ ರಿಸೀವ್ಡ್ ಆಯಿತು. ಸೊ ಬೀಯಿಂಗ್ 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ ಹೇಳ್ತಿದ್ದಾರೆ. ಸೊ ಆಗಲೇ ಮಾಡಿಸಿದ್ನಲ್ಲ ನಿಮಗೆ. ಸೊ ಇಲ್ಲಿ 80% 2 lakh, 80% 2 lakh ಆದರೆ 100% ಎಷ್ಟಾಗುತ್ತೆ? 100% ಏನು ನಮಗೆ ವರ್ಕು ಸರ್ಟಿಫೈಡು, 100% ಏನು ವರ್ಕು ಸರ್ಟಿಫೈಡು ಫೈಂಡ್ ಔಟ್ ಮಾಡಬೇಕು ಕ್ರಾಸ್ ಮಲ್ಟಿಪ್ಲೈ ಮುಖಾಂತರ.
ನೆಕ್ಸ್ಟ್ ನೋಡಿ, ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ ವಾಸ್ 5000. ಸೊ ಎರಡು ಕೊಟ್ಟಿದ್ದಾರೆ. ವರ್ಕ್ ಸರ್ಟಿಫೈಡ್ ನೀವು ಫೈಂಡ್ ಔಟ್ ಮಾಡಬೇಕು, ವರ್ಕು ಅನ್ಸರ್ಟಿಫೈಡ್ ಬಂದುಬಿಟ್ಟು 5000 ನಿಮ್ಮ ಅಕೌಂಟಲ್ಲಿ ತೋರಿಸ್ಬೇಕು. ಇದನ್ನು ಡಿಟರ್ಮೈನ್ ದ ಪ್ರಾಫಿಟ್ ಟು ಬಿ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಕೆಪ್ಟ್ ರಿಸರ್ವ್ ಇನ್ ಆಲ್ ದ 3 ಆಲ್ಟರ್ನೇಟಿವ್ಸ್ ಗಿವನ್ ಬಿಲೋ. ಸೊ ಈ 3 ಆಲ್ಟರ್ನೇಟಿವ್ಸಲ್ಲಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಂದ್ರೆ ಕಾಂಟ್ರಾಕ್ಟ್ ಪ್ರೈಸು ಸಪ್ರೇಟ್ ಕೊಟ್ಟಿದ್ದಾನೆ. ಫಸ್ಟು 3 ಲ್ಯಾಕ್ ಮೇಲೆ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡಬೇಕು ಅಂತೇಳಿ. ನೆಕ್ಸ್ಟು 5,50,000 ಮತ್ತು 12 ಲ್ಯಾಕ್ ಮೇಲೆ ದಿಸ್ ಈಸ್ ದ ಹೋಮ್ ವರ್ಕ್ ಫಾರ್ ಯು ಗೈಸ್. ಸೊ ಇದನ್ನು ನೀವೇ ಮಾಡಬೇಕು. ಓಕೆ, ಸೊ ಲೆಟ್ಸ್ ಸಿ ದ ಸೊಲ್ಯೂಷನ್. ಸೊ ಈ 2.2 ಪ್ರಾಬ್ಲಮಲ್ಲಿ ಫಸ್ಟು ವರ್ಕಿಂಗ್ ನೋಟನ್ನು ಮಾಡ್ಕೊಂಬಿಡೋಣ. ಓಕೆ, ಸೊ ವರ್ಕಿಂಗ್ ನೋಟ್ ನೋಡಿ. ಸೊ ಗಿವನ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾನೆ? ಸೊ ಕ್ಯಾಶ್ ರಿಸೀವ್ಡ್ ಹೇಳ್ತಾ ಇದ್ದಾನೆ. ಕ್ಯಾಶ್ ರಿಸೀವ್ಡು 2 ಲ್ಯಾಕ್ ಆಗಿದೆ, ವಿಚ್ ಈಸ್ ಅಂದರೆ ಬೀಯಿಂಗ್ 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ. ಸೊ 80% ಬಂದುಬಿಟ್ಟು 2 ಲ್ಯಾಕ್ ಅಮೌಂಟ್ ಆದರೆ 100% ಏನೋ ವರ್ಕ್ ಸರ್ಟಿಫೈಡ್ ಇದು. ಸೊ ವರ್ಕ್ ಸರ್ಟಿಫೈಡು ಎಷ್ಟಾಗುತ್ತೆ ಕ್ವಶನ್ ಮಾರ್ಕ್. ಸೊ ಕ್ರಾಸ್ ಮಲ್ಟಿಪ್ಲೈ ಮುಖಾಂತರ ದೇರ್ಫೋರ್ 2 ಲ್ಯಾಕ್ ಇಂಟು 100 ಡಿವೈಡೆಡ್ ಬೈ 80 ಮಾಡಿ. ಸೊ ಯು ವಿಲ್ ಗೆಟ್ 2,50,000. ಇದೇನೋ ವರ್ಕು ಸರ್ಟಿಫೈಡ್. ಓಕೆ, ನಾವು ಫಾರ್ಮೆಟ್ ಹಾಕೋಣ ಇವಾಗ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ 2008. ಫಸ್ಟು ಎಕ್ಸ್ಪೆನ್ಸಸ್ ಬರೀತಾ ಹೋಗೋಣ. ಟು ಮೆಟೀರಿಯಲ್ಸ್ 90,000. To wages 60,000. Next to other expenses 30,000. ಸೊ ರಿಮೈನಿಂಗು ಕ್ಯಾಶ್ ರಿಸೀವ್ಡ್ ಇದೆ. ನೆಕ್ಸ್ಟು ವರ್ಕ್ ಸರ್ಟಿಫೈಡು ಅನ್ಸರ್ಟಿಫೈಡ್ ಕೊಟ್ಟಿದ್ದಾನೆ. ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅಂಡರ್ಲೈನ್ ಇಟ್. ಅದರಲ್ಲಿ ವರ್ಕು ಸರ್ಟಿಫೈಡ್ ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ. ವರ್ಕ್ ಸರ್ಟಿಫೈಡು ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ 2,50,000. ವರ್ಕ್ ಅನ್ಸರ್ಟಿಫೈಡು ಕ್ವಶನಲ್ಲಿ ಕೊಟ್ಟಿದ್ದಾನೆ ನೋಡಿ 5,000. ಸೊ ಟೋಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಬಂದುಬಿಟ್ಟು 2,55,000 ಆಯಿತು. ಓಕೆ, ಸೊ ಇಷ್ಟೇ ಕೊಟ್ಟಿರೋಂಥ ಎಕ್ಸ್ಪೆನ್ಸಸ್ಸು. ಟೋಟಲ್ ಮಾಡಿ 2,55,000 to notional profit carried down 75,000 ಬರುತ್ತೆ. ಸೊ ಬೈ ನೋಷನಲ್ ಪ್ರಾಫಿಟ್ brought down 75,000. So total again 75,000 to P&L account to reserves account. ಸೊ ಇದನ್ನು ಫಸ್ಟ್ ಕೇಸ್ ಅಂತ ಬರ್ಕೊಳ್ಳಿ. ಇನ್ ಫಸ್ಟ್ ಕೇಸಲ್ಲಿ ಮಾಡ್ತಾ ಇದ್ದೀವಿ ಇದನ್ನು. ಸೊ ಫಸ್ಟ್ ಕೇಸ್ ಪ್ರಕಾರ ಇನ್ಫಾರ್ಮೇಷನ್ನ ನಾವು ಇವೆರಡನ್ನೂ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಕೇಸಲ್ಲಿ ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ. ಸೊ ಆ ಇನ್ಫಾರ್ಮೇಷನ್ ಬರ್ಕೊಂಬಿಟ್ಟು ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ ಆಫ್ notional profit to be or amount of notional profit to be transferred to P&L account and
ರಿಸರ್ವ್ಸ್ ಅಕೌಂಟ್. ಫಸ್ಟ್ ಕೇಸ್ ಪ್ರಕಾರ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟು ಬರುತ್ತೆ ನೋಡಿ. ಫಸ್ಟ್ ಕೇಸ್ ಪ್ರಕಾರ ನಮಗೆ ಕಾಂಟ್ರಾಕ್ಟ್ ಪ್ರೈಸು 3 lakh ತೊಗೊಳಕ್ಕೆ ಹೇಳಿದ್ದಾರೆ. ಸೊ ಕಾಂಟ್ರಾಕ್ಟ್ ಪ್ರೈಸ್ ಈಸ್ 3 lakh. ರಿಮೈನಿಂಗ್ ಇನ್ಫಾರ್ಮೇಷನ್ನು ಸೊ ಎಲ್ಲದಕ್ಕೂ ಅಗೇನ್ ಸಿಮಿಲರ್ ಇರುತ್ತೆ. ಕಾಂಟ್ರಾಕ್ಟ್ ಪ್ರೈಸ್ ಅಂದ್ಬಿಟ್ಟು ಕಾಂಟ್ರಾಕ್ಟ್ ಪ್ರೈಸು ಸಪ್ರೇಟ್ 3 ಕೇಸಲ್ಲಿ ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗಬೇಕು. ನೀವು ಸೆಕೆಂಡ್ ಕೇಸ್ ಮಾಡ್ತಿದ್ರು ಇದೇ ಫಾರ್ಮ್ಯಾಟ್ ಇದೇ ನಾವು ಸೊಲ್ಯೂಷನ್ ಇದೇ ಅಪ್ಲೈ ಮಾಡಬೇಕು. ಬಟ್ ಇದೇನಾಗುತ್ತೆ ಚೇಂಜ್ ಆಗುತ್ತೆ. ಸೊ ಎವ್ರಿ ಟೈಮ್ ನೀವು ಫಾರ್ಮ್ಯಾಟು ಇದನ್ನು ಕಾಂಟ್ರಾಕ್ಟ್ ಅಕೌಂಟನ್ನು ಹಾಕ್ಬಿಟ್ಟು ನೆಕ್ಸ್ಟ್ P&L ಅಕೌಂಟು ಟು ರಿಸರ್ವ್ಸ್ ಅಕೌಂಟ್ ಅಂತ ತೋರಿಸ್ಬಿಟ್ಟೆ ನೀವು ಕ್ಯಾಲ್ಕುಲೇಷನ್ನ ಮಾಡಿ. ಓಕೆ, ಸೊ ಕಾಂಟ್ರಾಕ್ಟ್ ಪ್ರೈಸು ಫಸ್ಟ್ ಕೇಸಲ್ಲಿ 3 lakh ಇದೆ. ನೆಕ್ಸ್ಟ್ ವರ್ಕ್ ಸರ್ಟಿಫೈಡು 2,50,000. ವರ್ಕ್ ಸರ್ಟಿಫೈಡ್ ಮಾತ್ರ ತೊಗೋಬೇಕು 2,50,000. ಮತ್ತು ಅನ್ಸರ್ಟಿಫೈಡು ಆ್ಯಡ್ ಮಾಡಿಬಿಟ್ಟು ತೊಗೊಳಂಗಿಲ್ಲ. ಓನ್ಲಿ ಸರ್ಟಿಫೈಡ್ ವರ್ಕ್ ಸರ್ಟಿಫೈಡು 2,50,000. ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ದಾರೆ ನೋಡಿ ಕ್ವಶನಲ್ಲಿ. ಸೊ 2 lakh ವಾಸ್ ರಿಸೀವ್ಡ್ ಬೈ ದ ಕಾಂಟ್ರಾಕ್ಟರ್. ಅಂದರೆ ಕ್ಯಾಶ್ ರಿಸೀವ್ಡ್ ಅದು 2 lakh. ಸೊ ಒನ್ ಮೋರ್ ಥಿಂಗ್, ನೋಷನಲ್ ಪ್ರಾಫಿಟ್ 75,000 ಆಯಿತು. ಓಕೆ, ಸೊ ನಾವು ಇದನ್ನು ಫಸ್ಟ್ ಕಾಂಟ್ರಾಕ್ಟ್ ಪ್ರೈಸ್ 3 lakh ಇದನ್ನು 3 ಫಾರ್ಮ್ಸಲ್ಲಿ ಡಿವೈಡ್ ಮಾಡ್ತಾ ಹೋಗೋಣ. ಫಸ್ಟ್ 1/4, ಹಾಫು ಮತ್ತು 90% ಎಷ್ಟಾಗುತ್ತೆ. ಓಕೆ, ಸೊ 1/4 75,000 ಬರುತ್ತೆ. ಸೊ ಹಾಫು 1,50,000 ಆಗುತ್ತೆ. 90% 2,70,000 ಆಗುತ್ತೆ. ಸೊ ಇವಾಗ ಇದನ್ನು ವರ್ಕ್ ಸರ್ಟಿಫೈಡನ್ನು ಕಂಪೇರ್ ಮಾಡ್ತಾ ಹೋಗಬೇಕು. ವರ್ಕ್ ಸರ್ಟಿಫೈಡನ್ನು ಕಾಂಟ್ರಾಕ್ಟ್ ಪ್ರೈಸಿಗೆ ಕಂಪೇರ್ ಮಾಡ್ತಾ ಹೋಗಬೇಕು. ಯಾವ ರೇಂಜಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ವರ್ಕ್ ಸರ್ಟಿಫೈಡು 2,50,000 ಇದೆ. ಸೊ ಇಲ್ಲಿ ನೋಡಿ ಈಸಿಲಿ ನೀವು ನೋಡ್ಬೋದು, ಹಾಫ್ಗಿಂತ ಜಾಸ್ತಿ ಇದೆ ಬಟ್ 90%ಗಿಂತ ಒಳಗಿದೆ. ಹಾಫ್ಗಿಂತ ಜಾಸ್ತಿ ಇದೆ, 90%ಗಿಂತ ಒಳಗಿದೆ ಅಂತ ಹೇಳಿದ್ರೆ 2/3 ಆಫ್ ನೋಷನಲ್ ಪ್ರಾಫಿಟ್ಟು P&L ಅಕೌಂಟಿಗೆ ಹೋಗುತ್ತೆ. ಸೊ ದೇರ್ ಫಾರ್ P&L ಅಕೌಂಟ್ ಈಕ್ವಲ್ ಟು 2/3 ಇಂಟು notional profit into cash received divided by work certified. 2/3 into 75,000 into cash received ಬಂದ್ಬಿಟ್ಟು 2 lakh divided by work certified 2,50,000. ಸೊ ಇದನ್ನು ಪೂರ್ತಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಬರ್ತಕ್ಕಂಥ ಅಮೌಂಟು 40,000 ಆಯಿತು. ಇನ್ನು ರಿಸರ್ವ್ಸ್ ಅಕೌಂಟಿಗೆ ಕಳಿಸ್ತಕ್ಕಂಥದ್ದು. ಸೊ ನೋಷನಲ್ ಪ್ರಾಫಿಟ್ 75,000, ಅದರಲ್ಲಿ 40,000 P&Lಗೆ ಹೋಯ್ತು ಅಂತ ಹೇಳಿದ್ರೆ ರಿಮೈನಿಂಗ್ 35,000 ರಿಸರ್ವ್ಸಿಗೆ ಹೋಗುತ್ತೆ. ಇದನ್ನು ಇಲ್ಲಿ ಅಪ್ಲೈ ಮಾಡಿ. 40,000 ಮತ್ತು 35,000 ಟೋಟಲ್ಲು 75,000 ಆಯಿತು. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ 3 ಕೇಸ್ ಇದ್ದಾವೆ. ಸೊ ಇನ್ನೂ 2 ಕೇಸನ್ನು ಮಾಡಬೇಕು. ಕಾಂಟ್ರಾಕ್ಟ್ ಪ್ರೈಸು 5,50,000 ಇದ್ದಾಗ ಎಷ್ಟಾಗುತ್ತೆ, ಕಾಂಟ್ರಾಕ್ಟ್ ಪ್ರೈಸು 12 lakh ಇದ್ದಾಗ ಎಷ್ಟಾಗುತ್ತೆ ಅನ್ನೋದು ಹೋಮ್ವರ್ಕ್ ನಿಮಗೆ. ಸೊ ಫಾರ್ಮೇಟ್ ಹಾಕಿ ಫಸ್ಟು. ಸೊ ಫಾರ್ಮೇಟ್ ಇನ್ ದ ಸೆನ್ಸ್ ಕಾಂಟ್ರಾಕ್ಟ್ ಅಕೌಂಟ್ ಹಾಕಿಬಿಟ್ಟು ಸೇಮ್ ಇಲ್ಲಿವರೆಗೂ ಸೇಮ್ ಬರುತ್ತೆ. ನೋಷನಲ್ ಪ್ರಾಫಿಟ್ 75,000 ಬರುತ್ತೆ 2 ಕೇಸಿಗೂ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ಕ್ಯಾಲ್ಕುಲೇಷನ್ ಮಾತ್ರ ಸಪ್ರೇಟ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಅಕೌಂಟಲ್ಲಿ ತೋರಿಸಿ ಅದನ್ನು. ಓಕೆ, ಥ್ಯಾಂಕ್ ಯು.